ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಫೈಟ್ ಮತ್ತೆ ಈಗ ಡೆಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ಸಿಎಂ ಪ್ರಯಾಣ ಬೆಳೆಸೋಕು ಮುಂಚೆಯೇ ಡಿಕೆಶಿ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಂಜೆನೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸ್ತಾ ಇರುವಂತದ್ದು, ಅಲ್ಲಿ ಯಾರಾದ್ರೂ ಹೈಕಮಾಂಡ್ ನಾಯಕರು ಇವರನ್ನ ಭೇಟಿ ಆಗ್ತಾರಾ, ಭೇಟಿ ಆಗೋಕೆ ಅವಕಾಶ ಕೊಡ್ತಾರಾ? ಅವಕಾಶ ಕೊಟ್ಟರು ಕೂಡ ರಾಜ್ಯದ ಕುರ್ಚಿ ವಿಚಾರ ಅಲ್ಲಿ ಪ್ರಸ್ತಾಪ ಆಗುತ್ತಾ ಅಂತ. ಯತೀಂದ್ರ ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತೇ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ವೋಟ್ ಚೋರಿ ವಿರುದ್ಧ ಪ್ರೊಟೆಸ್ಟ್ ಇದೆ. ಅದರ ಜೊತೆಗೆ ಸಮಯ ಸಿಕ್ಕರೆ ಸಂದರ್ಭ ನೋಡಿಕೊಂಡು ಪವರ್ ಶೇರಿಂಗ್ ಮಾತುಕತೆ ಆಡ್ತಾರಾ? ಪ್ರತಿಭಟನೆಗಾಗಿ ಕನಿಷ್ಠ 200 ಜನರನ್ನ ಕರೆತರೋಕೆ ಶಾಸಕರಿಗೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಈ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ನೆಪದಲ್ಲಿ ಡಿಕೆ ಶಿವಕುಮಾರ್ ಟೀಮ್ MLAಗಳ ಬಲ ಪ್ರದರ್ಶನ ಮಾಡುತ್ತಾ ಅಲ್ಲಿ ಡಿಕೆಶಿ ಶಕ್ತಿ ಪ್ರದರ್ಶನದಿಂದ ಕುರ್ಚಿ ಭವಿಷ್ಯವನ್ನ ಹೈ ನಾಯಕರು ತಿಳಿಸ್ತಾರಾ? ದೆಹಲಿ ರಾಜಕೀಯದತ್ತ ರಾಜ್ಯ ರಾಜಕಾರಣಿಗಳ ಚಿತ್ತ ಇದೆ. ಈಗ ಇವತ್ತು ಮತ್ತು ನಾಳೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾ ಇರೋ ವಿಚಾರ ಒಂದೇ. ಅದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಕಾಂಗ್ರೆಸ್. ಅದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದರ ನಡುವೆ ಟೈಮ್ ನೋಡಿಕೊಂಡು ರಾಜ್ಯದಲ್ಲಾಗ್ತಾ ಇರುವ ಚರ್ಚೆಯನ್ನ ಅವ್ರ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾರ. ಅದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರ ಹೈಕಮಾಂಡ್ ನಾಯಕರು. ಅವರೇ ಮೊದಲೇ ಫುಲ್ ಬ್ಯುಸಿಯಲ್ಲಿದ್ದಾರೆ. ಒಂದ್ ಕಡೆ ಸೆಷನ್ನು, ನಾಳೆ ವೋಟ್ ಚೋರಿ ಬಗ್ಗೆ ಮಾತಾಡಬೇಕು. ಅವ್ರಿಗೆ ಗೊತ್ತು ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತು. ರಾಜ್ಯ ರಾಜಕಾರಣದ ಪರಿಸ್ಥಿತಿ ಏನು ಅವ್ರಿಗೆ ಗೊತ್ತಿಲ್ಲ ನಂಗೇನಿಲ್ಲ. ಬಟ್ ಒಂದು ಸಲ ಅದಕ್ಕೆ ಕೈ ಹಾಕಿಬಿಟ್ರೆ ಇತ್ಯರ್ಥ ಮಾಡಲೇಬೇಕು. ಇತ್ಯರ್ಥ ಮಾಡೋದಕ್ಕೆ ಇದು 1 ಅಥವಾ 2 ದಿನದಲ್ಲಿ ಮಾತುಕತೆ ಮುಗಿಯುವಂಥದ್ದಲ್ಲ. ಬಹಳ ನಿಧಾನವಾಗಿ, ಜೋಪಾನವಾಗಿ, ನಾಜುಕಾಗಿ ಬಗೆಹರಿಸಬೇಕಾಗಿರುವಂತಹ ವಿಚಾರ.